ಕೋಟಿ ಸಂಪಾದನೆ ಮಾಡಿದ್ರೆ ಏನ್ ಗುರು, ಆರೋಗ್ಯ ಒಂದ್ ಚೆನ್ನಾಗಿಲ್ಲ ಅಂದ್ರೆ ಬರ್ತಾನು ಬೆತ್ಲೆ ಬರ್ತೀವಿ, ಹೋಗ್ತಾನು ಬೆತ್ಲೆ ಹೋಗ್ತೀವಿ. ಮಧ್ಯದಲ್ಲಿ ಬರೋ ಈ ಕತ್ಲೆಲಿ ಜೀವನ ಮಾಡೋದೇ ಚಾಲೆಂಜ್ ಆಗ್ಬಿಟ್ಟೈತೆ. ಕರೋನಾ ಅಂತ ಮಹಾಮಾರಿ ಬಂದಾಗ ಸಾವಿರಾರು ಜನ ಕತ್ಲೆಗೆ ಸೇರ್ಬಿಟ್ಟಿದ್ರು, ಅವ್ರಿಗೆ ಬೆಳಕಾಗ್ ಬಂದಿದೆ ಸ್ವಲ್ಪ ಜನ. ಅದ್ರಲ್ಲಿ ಇವ್ರೊಬ್ರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹಾಸ್ಪಿಟಲ್ ನ ಜನ ಸೇವೆಗೋಸ್ಕರ ಕಟ್ಟಿದ್ದಾರೆ. ಸುಮಾರು 25 ವರ್ಷದಿಂದ ಸರ್ವಿಸ್ ಕೊಡ್ತಾ ಬರ್ತಿದ್ದಾರೆ. ಗೈನಕಾಲಜಿಯಿಂದ ಸ್ಟಾರ್ಟ್ ಮಾಡಿ ಸೂಪರ್ ಸ್ಪೆಷಲೈಸ್ಡ್ ಹಾಸ್ಪಿಟಲ್ ಗಂಟ ಬೆಳೆದು ನಿಂತಿದ್ದಾರೆ. ಜನ ಸೇವೆನೆ ಜನಾರ್ದನ ಸೇವೆ ಅಂತ ಕೆಲಸ ಮಾಡ್ತಾ ಬರ್ತಿದ್ದಾರೆ. ನಮ್ಮ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಇರೋ ಒನ್ ಅಂಡ್ ಓನ್ಲಿ ಮಲ್ಟಿ ಸೂಪರ್ ಸ್ಪೆಷಲೈಸ್ಡ್ ಹಾಸ್ಪಿಟಲ್ ಇದು. ನ್ಯೂ ಟೆಕ್ನಾಲಜಿ, ಹೈ ಅಂಡ್ ಮಿಷನ್ಸ್ ಗಳು, ಕ್ಯಾತ್ ಲ್ಯಾಬ್, ಐಸಿಯು ಅಂತ ನೋಡಬಹುದು. ಯಾವ್ದಪ್ಪ ಅಂದ್ರೆ ಸಂಜೀವಿನಿ ಅಂತ. ಇಲ್ಲಿ ನಿಮ್ಗೆ ಗೈನಕಾಲಜಿ, ಕಾರ್ಡಿಯಾಲಜಿ, ಡರ್ಮೆಟಾಲಜಿ, ಹಾರ್ಟ್ ಸರ್ಜರಿ, ವ್ಯಾಸ್ಕ್ಯುಲರ್ ಸರ್ಜರಿ, ಜನರಲ್ ಸರ್ಜರಿ ಅಂತ A to Z ಸರ್ವಿಸಸ್ ಗಳನ್ನ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಒಂದೇ ಜಾಗದಲ್ಲಿ ಪ್ರೊವೈಡ್ ಮಾಡ್ತಾ ಬರ್ತಿದ್ದಾರೆ. ಆಕ್ಸಿಡೆಂಟಲ್, ಎಮರ್ಜೆನ್ಸಿ, ಕ್ಯಾಶುಯಾಲಿಟೀಸ್ ಗೆ ಅಂತ ಸಪರೇಟ್ ಸೆಕ್ಷನ್ಸ್ ಗಳಿದೆ. ಇನ್ನೋಸ್ ಲ್ಯಾಬೋರೇಟರೀಸ್, ಡಯಾಗ್ನೋಸ್ಟಿಕ್ ಸೆಂಟರ್ಸ್ ನೋಡಬಹುದು. ಬೇರೆ ಕಡೆ ಹೋಗೋ ಅವಶ್ಯಕತೆನೇ ಇಲ್ಲ. ಪೀಡಿಯಾಟ್ರಿಕ್ ಇದೆ, ಪ್ರೀ ಮೆಚೂರ್ಡ್ ಬೇಬೀಸ್ ಗೆ NICU ಕೂಡ ಇದೆ. ಮೇನ್ ಆಗಿ KSRTC, BBMP, ಎಂಪೆಂಡೆಡ್ ಇನ್ಸೂರೆನ್ಸ್ ನ ಕ್ಲೈಮ್ ಮಾಡ್ಕೊಬಹುದು. ಇವನ್ ಆಯುಷ್ಮಾನ್ ಭಾರತ್ ಯಾರು ಮಾಡಿಸಿದಿರೋ ಅವ್ರು ಕೂಡ ಬರ್ಬೋದು. ಇವ್ರ ಮೋಟೋ ಏನಂದ್ರೆ ಆರೋಗ್ಯ ಒಂದ್ ಚೆನ್ನಾಗಿದ್ರೆ ಎಲ್ಲಾನು ಕೂಡ ಚೆನ್ನಾಗಿರುತ್ತೆ ಅಂತ. ಬ್ರೈನ್ ಸರ್ಜರಿ, ಸ್ಪೈನ್ ಸರ್ಜರಿ, ವ್ಯಾಸ್ಕ್ಯುಲರ್ ಸರ್ಜರಿಗೆ ಅಂತ ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ ಇನ್ನೋಸ್ ಇರ್ತಾರೆ. ಆಕ್ಸಿಡೆಂಟಲ್ ಎಮರ್ಜೆನ್ಸಿ ಕೂಡ ಹ್ಯಾಂಡಲ್ ಮಾಡ್ತಾರೆ. ಅವ್ರದೇ ಫಾರ್ಮಸಿಲಿ OPD ಬಿಲ್ಲಿಂಗ್ ಮೇಲೆ 20% ಡಿಸ್ಕೌಂಟ್ ಕೂಡ ಕೊಡ್ತಾರೆ. ಪ್ರತಿಯೊಂದು ಎಕ್ವಿಪ್ಮೆಂಟ್ಸ್ ಸಪರೇಟ್ ಆಗಿ ಸ್ಟೆರಿಲೈಸ್ ಮಾಡಿ ಹಾಸ್ಪಿಟಲ್ ನ ಜಂಪ್ ಫ್ರೀ ಏರಿಯಾ ತರ ನೋಡ್ಕೊಂಡಿದ್ದಾರೆ. ಈಗಾಗಲೇ ಎಷ್ಟೊಂದ್ ಜನ ಗೊತ್ತು ನಮ್ಮ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಇರೋ ಸಂಜೀವಿನಿ ಹಾಸ್ಪಿಟಲ್. ಈ ವಿಡಿಯೋನ ಮ್ಯಾಕ್ಸಿಮಮ್ ಶೇರ್ ಮಾಡಿ, ಸೇವ್ ಮಾಡ್ಕೊಳ್ಳಿ. ಫ್ಯೂಚರ್ ಅಲ್ಲಿ ಯೂಸ್ ಆದ್ರೂ ಆಗ್ಬಹುದು.